ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಒಂದು ಒಳ್ಳೆ ಅದ್ಭುತವಾದಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗೋಕ್ಕಿಂತ ಮುಂಚೆ ಒಂದು ಕಾಫಿ ಬ್ರೇಕ್ ತೊಗೋಬೇಕಾಯಿತು. ತೊಗೊಂಡು ಮ್ಯಾವ್ರಿಕ್ಸ್ ಅಂತ ಇದು ಆನ್ ದ ವೇನೆ. ಸೊ ಇಲ್ಲಿ ಚೆನ್ನಾಗಿದೆ ಈ ಜಾಗ. ಇಲ್ಲೆಲ್ಲ ಸ್ಯಾಂಡ್ವಿಚಸ್ಸು, ಪಿಜ್ಜಾ ಏನೇನು ಬೇಕು ಅದೆಲ್ಲ ಸಿಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಆಮೇಲೆ ಇಲ್ಲಿ ಕೂತ್ಕೊಂಡು ಗೇಮ್ಸ್ ಆಡ್ತಾ ಇರೋದು ನೋಡ್ಬೋದು. ಆಮೇಲೆ ಕಾರ್ ಸ್ಪಾ ಇದೆ, ಎಲ್ಲ ಇದೆ. ವೆರಿ ಬ್ಯೂಟಿಫುಲ್ ಆ್ಯಂಬಿಯನ್ಸ್ ಇಲ್ಲಿ. ಸೊ ಇಲ್ಲಿ ನಾವು ತೊಗೊಂಡಿದ್ದು ಒಂದು ಕಾಫಿ ಜೊತೆಗೆ ಬೆಲ್ಲದ ಪೌಡ್ರ್ ಕೊಟ್ಟಿದ್ದು. ಸೊ ಅದು ಹಾಕ್ಕೊಂಡು ಕಾಫಿ ಕುಡಿದ್ವಿ, ಚೆನ್ನಾಗಿತ್ತು ಕಾಫಿ. ಸೊ ಆನ್ ದ ವೇ ನಾವು ಇವಾಗ ಹೋಗ್ತಾ ಇರೋದು ಕೋಲಾರ ಕಡೆಗೆ. ಸೊ ಇಲ್ಲಿ ಕೋಲಾರ ಹತ್ರ ಹೋಗಬೇಕಾದ್ರೆ ಅಲ್ಲೊಂದು ರೆಸಾರ್ಟ್ ಇದೆ ಈಜಿಪ್ಷಿಯನ್ ಸ್ಟೈಲಲ್ಲಿ. ನೋಡಿ ಇದೆ ಆ ರೆಸಾರ್ಟು. ಅದ್ರ ಹೆಸರು ಗೋಲ್ಡನ್ ಮೂನ್ ರೆಸಾರ್ಟ್ ಅಂತ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ಹೋಗಿಲ್ಲ ನಾನು, ಯಾರು ಹೋಗಿರೋರು ಹೇಳಿದ್ರು. ಸೊ ಇಲ್ಲಿ ನೋಡಿ ಫುಲ್ಲು ರಾಕ್ಸೇ. ಇಲ್ಲಿ ಕೋಲಾರಲ್ಲಿ ಗೋಲ್ಡ್ ಮೈನ್ಸ್ ತುಂಬ ಫೇಮಸ್ ಅಲ್ವಾ. ಸೊ ಇದ್ರೊಳಗಡೆ ಎಲ್ಲೋ ಗೋಲ್ಡ್ ಇರುತ್ತೇನೋ ಗೊತ್ತಿಲ್ಲ. ಸೊ ವೆರಿ ನೈಸ್ ಡ್ರೈವ್ ಇದು. ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಬೆಂಗಳೂರಿಂದ ನಾನು ಹೋಗೋ ಜಾಗ ಸುಮಾರು 100 ಕಿಲೋಮೀಟ್ರ್ ಇದೆ. 2 hours ಜರ್ನಿ ಅಲ್ಲಿಗೆ. ಇಲ್ಲಿ ಹೋಗೋ ದಾರಿ ಅಂತೂ ಒಂದು ಸ್ವಲ್ಪ ಡಿವಿಯೇಷನ್ ತೊಗೋಬೇಕು. ಮೇನ್ ರೋಡಿಂದ ಒಂದು ಸ್ವಲ್ಪ ಡಿವಿಯೇಷನ್ ಇಂಟೀರಿಯರ್ ಹೋಗಬೇಕು. ನಾನು ಟಾಪ್ಸಿ ಇಬ್ಬರನ್ನು ಕರ್ಕೊಂಡು ಹೋದೆ. ಒಂದು ಸ್ವಲ್ಪ ಬಿಸಿಲಿತ್ತು. ಪಪ್ಪಿಗೆ ಶಿ ಹ್ಯಾಸ್ ನೋ ಪ್ರಾಬ್ಲಮ್, ಬಟ್ ಟಾಪ್ಸಿಗೆ ಒಂದು ಸ್ವಲ್ಪ ಎ ಸಿ ಬೇಕು. ಸೊ ಫೈನಲಿ ವಿ ಹ್ಯಾವ್ ರೀಚ್ಡ್ ಡೆಸ್ಟಿನೇಷನ್. ನಾವು ಎಲ್ಲಿ ಹೋಗಬೇಕು ಅಲ್ಲಿ ಅಂತ. ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪಿಂಗ್ ಇದೆ ಇಲ್ಲಿ. ಫುಲ್ಲು ಗಿಡ ಮರ ತಂಪಾಗಿದೆ, ಅಷ್ಟು ಚೆನ್ನಾಗಿದೆ ಒಳಗಡೆ ಇಂಟೀರಿಯರ್ ಹೋದರೆ. ಫೈನಲ್ ಆಗಿ ನಮ್ಮ ಡೆಸ್ಟಿನೇಷನ್ ಎಲ್ಲಿ ನಾವು ಬಂದಿರೋದು ಅಂತ ಅಂದರೆ, ಇದು ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಸೆಂಟರ್ ಅಂತ ಇದು. ಸೊ ಇದು ಒಂದು ಬ್ಯೂಟಿಫುಲ್ ಪ್ಲೇಸ್ ಇದು. ಇಂಟೀರಿಯರ್ ಇದೆ ಇದು. ಸೊ ಇಲ್ಲಿ ಬರೋಕ್ಕೆ ನಿಮಗೆ ಗಾಡಿಗಳು ಇರೋದು ನನಗೆ ಡೌಟು. ಸೊ ನಾವು ಕೋಲಾರಲ್ಲಿ ಇಳ್ಕೊಂಡು ಇವ್ರಿಗೆ ಫೋನ್ ಮಾಡಿದ್ರೆ ಇವ್ರು ಗಾಡಿ ಕಳಿಸ್ತಾರೆ. ಇಲ್ಲಾಂದರೆ ನಿಮ್ಮ ಓನ್ ಟ್ರಾನ್ಸ್ಪೋರ್ಟ್ಲಿ ಆರಾಮಾಗಿ ಹೋಗ್ಬೋದು. ನಾನು ಹೇಳ್ದಂಗೆ ಬರೀ 100 ಕಿಲೋಮೀಟರ್ಸ್ ಇದು. ಸೊ ಇಲ್ಲಿ ನೋಡಿ ಫುಲ್ಲು ಗ್ರೀನ್ರಿ. ರೋಡೇನಿಲ್ಲ, ಮಣ್ಣು ರೋಡೇ ಇದು. ಬಟ್ ಒಳ್ಳೆ ಇಂಟೀರಿಯರ್ ಹೋಗಬೇಕು. ಸುಮಾರು ಒಂದು 25 ಎಕರೆ ಇರ್ಬೋದೇನೋ, ಅದಕ್ಕಿಂತ ಜಾಸ್ತಿನೇ ಇರ್ಬೋದೇನೋ, ಗೊತ್ತಿಲ್ಲ, ನಾನು ಕೇಳಿಲ್ಲ. ಸೊ ಹಾಗಾಗಿ ಒಳಗಡೆನೇ ಹೋದ್ವಿ. ಒಳಗಡೆ ಹೋಗ್ಬಿಟ್ಟು ನೋಡಿದ್ರೆ ಎಲ್ಲಿ ಆಫೀಸ್ ಇದೆ ಅಂತಲೇ ಗೊತ್ತಾಗಲಿಲ್ಲ. ಕೊನೆಗೊಂದು ಕಲ್ ಮೇಲೆ ಬೋರ್ಡ್ ಬರೆದಿದ್ರು. ಆಮೇಲೆ ನೋಡಿದ್ರೆ ಒಂದು ಸ್ವಲ್ಪ ಇಂಟೀರಿಯರ್ ಹೋದರೆ ಒಂದು 2 ಕಿಲೋಮೀಟರ್ಸ್ ಒಳಗಡೆ ಹೋಗಬೇಕಿದು ಈ ಜಾಗಕ್ಕೆ. ಬಟ್ ಬ್ಯೂಟಿಫುಲ್ ಪ್ಲೇಸ್ ಇದು. ಎಲ್ಲಿ ನೋಡಿದ್ರೇನು ಗ್ರೀನ್ರಿನೇ. ಹಾವು ಇದೆ, ಹಾವು ಇತ್ತು. ನಾವು ಕ್ರಾಸ್ ಬರಬೇಕಾದ್ರೆ ಕ್ರಾಸ್ ಮಾಡ್ತು ಅದು. ಸೊ ಈ ಥರ ಕಾಡು ಥರ ಇದ್ದರೆ ಖಂಡಿತವಾಗ್ಲೂ ಪ್ರಾಣಿಗಳು ಇರುತ್ತೆ. ಅಂದರೆ ಪ್ರಾಣಿಗಳಂದರೆ ಈ ಥರ ಹಾವು ಮತ್ತು ಮೊಳಗಳು ಅದೆಲ್ಲ. ಸೊ ಇದು ನೋಡಿ ಇದೆ ಈ ಜಾಗ ಇದು. ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಅನಿಸುತ್ತೆ ನಾನು ನೋಡಿದ್ದು. ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ನನಗೆ ಈ ಥರ ಬ್ರಿಕ್ ಕನ್ಸ್ಟ್ರಕ್ಷನ್ ಅಂದರೆ ಭಾಳ ಇಷ್ಟ. ಒಂಥರ ನ್ಯಾಚುರಲ್ ಲುಕ್ ಇರುತ್ತೆ. ಇವರಿಬ್ಬರನ್ನ ನೋಡಿ ಆಚೆ ಕೂರಿಸ್ಬಿಟ್ಟಿದ್ದೀನಿ. ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ದಾರೆ. ಒಂದು ಸ್ವಲ್ಪ ಬಿಸಿಲಿತ್ತು. ಸೊ ಇಲ್ಲೊಂದು ಸಣ್ಣ ಲೇಕ್ ಇದೆ, ಬಾಳೆ ಗಿಡಗಳೆಲ್ಲ ಹಾಕಿದ್ದಾರೆ. ವೆರಿ ಬ್ಯೂಟಿಫುಲ್ ಪ್ಲೇಸ್ ಇದು. ವೆರಿ ಕಾಮಾಗಿದೆ, ಜಾಸ್ತಿ ಗಲಾಟೆ ಇಲ್ಲ. ಆಮೇಲೆ ಇವ್ರದ್ದು ಜಾಸ್ತಿ ಪ್ರಚಾರನೂ ಮಾಡಿಲ್ಲ ಇವರು. ನಮ್ಮ ಒಬ್ರಿಗೊಬ್ರು ಹೇಳ್ಕೊಂಡು ಹೋಗೋದೇ ಜಾಸ್ತಿ ಜನ ಅಲ್ಲಿ. ಇಲ್ಲಿ ಆ್ಯಕ್ಚುಲಿ ಏನಂತಂದರೆ ನಿಮಗೇನಾದರೆ ಹೆಲ್ತ್ ಇಶ್ಯೂ, ಕ್ರಾನಿಕ್ ಪ್ರಾಬ್ಲಮ್ಸ್ ಇದ್ದರೆ ಇಲ್ಲಿ ನಿಮಗೆ ಅದಕ್ಕೆ ತಕ್ಕ ಹಾಗೆ ನಿಮಗೆ ಟ್ರೀಟ್ಮೆಂಟ್ ಅಂತ ಏನು ಕೊಡೋದಿಲ್ಲ. ನಿಮ್ಮ ಫುಡ್ ಹ್ಯಾಬಿಟ್ಸಿಂದ ನೀವು ಇದನ್ನು ನಿಮ್ಮ ಡಯಟು ಎಲ್ಲ ಅಕಾರ್ಡಿಂಗ್ ಟು ನಿಮ್ಮ ಹೆಲ್ತ್ ಇಶ್ಯೂಸ್ಗೆ ಬರೆದು ಕೊಡ್ತಾರೆ. ಅದನ್ನು ಫಾಲೋ ಮಾಡಿದ್ರೆ ನಿಮ್ಗೆ ಯಾವ ಪ್ರಾಬ್ಲಮ್ಸ್ ಇದ್ರೂ, ಹೆಲ್ತ್ ಇಶ್ಯೂಸ್ ಇದ್ರೂ ಅದು ಕ್ಯೂರ್ ಆಗುತ್ತೆ. ಆಮೇಲೆ ನೀವು ಇಲ್ಲಿ 1 ವೀಕ್ ಸ್ಟೇ ಮಾಡ್ಬೋದು. 1 ವೀಕ್ ಸ್ಟೇ ಮಾಡೋಕ್ಕೆ ಏನೋ 10,000 ತೊಗೊಳ್ತಾರೆ. ಬಟ್ ಇಟ್ ಈಸ್ ರಿಯಲಿ ವರ್ತ್ ಇದು. ಬೆಳಿಗ್ಗೆ ತಿಂಡಿ, ಊಟ, ಆಮೇಲೆ ಅಕಾರ್ಡಿಂಗ್ ಟು ಯುವರ್ ಹೆಲ್ತ್ ಇಶ್ಯೂಸ್ ಡಿನ್ನರ್ ಎಲ್ಲ ಕೊಡ್ತಾರೆ. ಸೊ ವೆರಿ ಪೀಸ್ಫುಲ್. ಯಾವುದೋ ಒಂದು ರೆಸಾರ್ಟ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬದಲು ಇಲ್ಲಿ ಬಂದರೆ ನಿಮ್ಮ ಹೆಲ್ತು ಇಂಪ್ರೂವ್ ಆಗುತ್ತೆ, ನಿಮ್ಮ ಮೈಂಡು ಚೆನ್ನಾಗಾಗುತ್ತೆ ಇದು. ಆಮೇಲೆ ಇಲ್ಲಿರೋ ಡಾಕ್ಟರ್ ರಾಜಶೇಖರ್ ಅಂತ, ಅವ್ರು ನಿಮಗೆ ವೆರಿ ಹಂಬಲ್ ಪರ್ಸನ್, ವೆರಿ ಡೌನ್ ಟು ಅರ್ತ್ ಪರ್ಸನ್. ಒಳ್ಳೆ ಗೈಡ್ ಮಾಡ್ತಾರೆ ನಿಮಗೆ ಹೆಂಗಿರಬೇಕು ಏನು ಅಂತ. ಇಲ್ಲಿ ಎಂಟ್ರೆನ್ಸ್ಲಿ ಬ್ಯೂಟಿಫುಲ್ ನೋಡಿ, ಫ್ಲೋರಿಂಗ್ ಎಷ್ಟು ಬ್ರೈಟಾಗಿ, ಎಷ್ಟು ಚೆನ್ನಾಗಿದೆ. ಸೊ ಒಳಗಡೆ ಬಂದರೆ ಇಲ್ಲೆಲ್ಲ ರೂಮ್ಸ್ ಇದೆ. ಮಧ್ಯ ಮಾತ್ರ ಕೋರ್ಟ್ ಯಾರ್ಡ್ ಟೈಪ್ ಇತ್ತು. ಸೊ
ಒಂದು ಆಫೀಸ್ ಇದೆ, ಅವ್ರದ್ದು ಡಾಕ್ಟ್ರದ್ದೊಂದು ಆಫೀಸ್ ಇದೆ. ಸೊ ನಿಮ್ಮ ಕನ್ಸಲ್ಟೇಷನ್ ಇದ್ದರೆ ನಿಮ್ಮದು ಏನೇನಿದೆ, ನೀವೇನು ಫುಡ್ ಫಾಲೋ ಮಾಡ್ತೀರಾ, ಆಮೇಲೆ ನೀವು ಏನು ಮೆಡಿಸಿನ್ ತೊಗೊಳ್ತೀರಾ ಅಂತ ಅವ್ರಿಗೆ ತೋರಿಸಿದ್ರೆ ಅವರು ಅದು ನೋಡಿಬಿಟ್ಟು ಅದಕ್ಕೆ ತಕ್ಕ ಹಾಗೆ ಅವರು ನಿಮ್ಮ ಲೈಫ್ ಸ್ಟೈಲ್ಗೆ ಯಾವ್ದು ಬೆಸ್ಟಾಗಿ ಸೂಟ್ ಆಗುತ್ತೆ ಅದನ್ನು ನಿಮಗೆ ಡಯಟ್ ಚಾರ್ಟ್ ಮಾಡಿಕೊಡ್ತಾರೆ. ಸೊ ಒಂದು ವಾರ ಅಲ್ಲಿದ್ದರೆ ನಿಮಗೆ ಅದು ಫಾಲೋ ಮಾಡಿದ್ರೆ ನಿಮಗೆ ಹೆಲ್ತಲ್ಲಿ ಭಾಳಷ್ಟು ಇಂಪ್ರೂವ್ಮೆಂಟ್ ನೀವು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಕೋರ್ಟ್ಯಾರ್ಡ್, ಸೈಡ್ಲೆಲ್ಲ ರೂಮ್ಸು, ಮಧ್ಯೆ ಫುಲ್ ಓಪನ್ ಸ್ಪೇಸ್, ಎಷ್ಟು ಪೀಸ್ಫುಲ್ಲಾಗಿರುತ್ತೆ ನೋಡಿ. ರೂಮ್ಸ್ ತೋರ್ಸೋಕ್ಕೆ ಹೇಳಿದೆ, ಆಗ ತೋರಿಸ್ರು. 2 ಬೆಡ್ಸ್ ಇದೆ, ಸೊ ಇಬ್ಬರು ಶೇರ್ ಮಾಡ್ಕೋಬೋದು. ಇಲ್ಲ ಯಾರೂ ಬಂದಿಲ್ಲ ಅಂದರೆ ನಿಮಗೇನೆ ಕೊಡ್ತಾರೆ. ಸೊ ಯಾರಾದರೂ ಫ್ಯಾಮಿಲಿ ಮೆಂಬರ್ನ ಜೊತೆ ಕರ್ಕೊಬೋದು, ಫ್ರೆಂಡ್ಸ್ ಮಾಡ್ಕೋಬೋದು ನೀವು ಹೊಸಬ್ರನ್ನ ಇಲ್ಲಿ. ಸೊ ಇದನ್ನು ನ್ಯಾಚುರಲ್ಲಾಗೇ ಇದೆ. ಇದು ಹಾಟ್ ವಾಟ್ರು ಅಷ್ಟೇ, ಅವ್ರು ಬೆಳಿಗ್ಗೆ ಹೊತ್ತು ಮಾತ್ರ ಸೌದೆ ಹಾಕ್ತಾರೆ, ಅದರಿಂದ ಬರುತ್ತೆ ಹಾಟ್ ವಾಟರು. ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ, ತುಂಬ ನೀಟಾಗಿ ಕ್ಲೀನಾಗಿದೆ ಇದು ಜಾಗ. ನಮ್ಮ ಯಜಮಾನ್ರು ಇದ್ದರು, ಒಂದು 7 ದಿನ ಇದ್ದರು, ಭಾಳನೇ ಚೆನ್ನಾಗಿತ್ತು. ಸೊ ನಾನು ಒಂದು ಸರಿ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ 7 ದಿನ ಹೋಗೋಕ್ಕಾಗಲ್ಲ, ಯಾಕಂದರೆ ನಾಯಿ ಮರಿಗಳೆಲ್ಲ ಇದೆ ನಮ್ಮ ಮನೇಲಿ, ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಅದನ್ನೇನಾದರೂ ಬಿಟ್ಟಿದ್ದರೆ 100% ನಾನು ಹೋಗಿಬಿಡ್ತೀನಿ ನಾಳೆನೇ. ಅಷ್ಟು ಚೆನ್ನಾಗಿದೆ ವಾತಾವರಣ, ಹೊರಗಡೆನೂ ಅಷ್ಟು ಸೈಲೆಂಟಾಗಿ ಪೀಸ್ಫುಲ್ಲಾಗಿದೆ, ಒಳಗಡೆನೂ ಅಷ್ಟೇ ಪೀಸ್ಫುಲ್ಲಾಗಿದೆ ಅಲ್ಲಿ. ಆಮೇಲೆ ಅವರು ಡಾಕ್ಟ್ರು ರಾಜಶೇಖರ್ ಅಂತೂ ಭಾಳ ವೆರಿ ನೈಸ್ ಪರ್ಸನ್. ನೀವೇನು ಇಶ್ಯೂಸ್ ಇದ್ರೂ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನಾವು ಇದ್ದಿದ್ದು ಇವರಿದ್ದಿದ್ದು ಈ ರೂಮು. ಆಮೇಲೆ ಚಾರ್ಜಿಂಗ್ ಪಾಯಿಂಟು ಅಷ್ಟೇ, ಬೆಡ್ ಹತ್ರ ಎಲ್ಲ ಏನೂ ಇಲ್ಲ. ನಮ್ಮ ಒಂದೇ ಒಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಅಲ್ಲೇ ನೀವು ಮೊಬೈಲ್ ಚಾರ್ಜ್ ಮಾಡ್ಕೋಬೇಕು. ಆಮೇಲೆ ಆರಾಮಾಗಿ ಮೆಡಿಟೇಷನ್ ಮಾಡಿಕೊಂಡು ಊಟ ಬರುತ್ತೆ ಮೇನ್ ಹಾಲ್ ಹತ್ರ ಅಂತೆ, ಅಲ್ಲಿ ಹೋಗಿ ನೀವು ಊಟ ತಿಂಡಿ ಡಿನ್ನರ್ ಮಾಡ್ಕೋಬೋದು. ಲಂಚು ಇನ್ನೊಂದು ಕಡೆ ಒಂದು ಹಾಲ್ ಥರ ಇದೆ, ದೊಡ್ಡ ಹಾಲ್ ಥರ, ಅಲ್ಲಿ ಕೊಡ್ತಾರೆ. ನೋಡಿ ಎಷ್ಟು ಕಿಟಕಿಲಿ ಗಾಳಿ ಬೆಳಕು ಎಲ್ಲ ಅದ್ಭುತವಾಗಿದೆ. ನನಗೆ ಆ ಫ್ಲೋರ್ ಟೈಲ್ಸು ತುಂಬ ಇಷ್ಟ ಆಯಿತು. ಸೊ ಮಳೆ ಬಂದರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಫುಲ್ ಗ್ರೀನ್ರಿ ಇರುತ್ತೆ, ಇಲ್ಲೇ ಎಷ್ಟೊಂದು ತರಕಾರಿ ಎಲ್ಲನೂ ಬೆಳೀತಾರೆ, ದೊಡ್ಡ ಜಾಗ ಇದು. ಸೊ ತರಕಾರಿ ಸೊಪ್ಪು ಎಲ್ಲ ಬೆಳೀತಾರೆ, ಅದನ್ನೇ ಕೊಡ್ತಾರೆ ಊಟಕ್ಕೆ. ಸೊ ಲಾಸ್ಟ್ ಡೇ ನಿಮ್ಮ ಕೋರ್ಸ್ ಮುಗಿದ್ಮೇಲೆ ನೀವು ಬೇಕಂದರೆ ಯಾವುದಾದ್ರೂ ಸೊಸಿ ಕೇಳಿದ್ರೆ ಆ ಸೊಸಿ ಕೊಡ್ತಾರೆ. ನಾವು ಲೆಮನ್ ಗ್ರಾಸ್ ತೊಗೊಂಬಂದೆ. ಸೊ ನಿಮಗೆ ಇಲ್ಲಿ ಬಂದಾಗ ನಿಮಗೆ ನಿಮ್ಮ ಲೈಫ್ ಸ್ಟೈಲ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಸ್ಟೋನ್ ಬೌಲ್ಡರ್ಸು, ಇಲ್ಲೆಲ್ಲ ಆರಾಮಾಗಿ ಕೂತ್ಕೋಬೋದು ಸಂಜೆ ಹೊತ್ತು ಬಂದು. ಆಮೇಲೆ ಹೀಗೆ ಒಂದು ಮೆಟ್ಲು ಹತ್ಕೊಂಡು ಹೋದರೆ ಅಲ್ಲೊಂದು ದೊಡ್ಡ ಮರ ಇದೆ, ಅರಳಿ ಮರ. ಸೊ ಅಲ್ಲಿ ಕೂತ್ಕೊಂಡು ಬೇಕಂದರೆ ಮೆಡಿಟೇಷನ್ಗಳು ಮಾಡ್ಕೋಬೋದು, ಮೈಂಡು ಫ್ರೀ ಆಗುತ್ತೆ. ಸೊ ಕೆಳಗಡೆ ಇಲ್ಲೊಂದು ಹಾಲ್ ಇದೆ, ಆ ಹಾಲಲ್ಲಿ ಡಾಕ್ಟರ್ ಇರ್ತಾರೆ, ಅಲ್ಲಿ ಯೋಗ ಮಾಡಿಸ್ತಾರೆ. ಆಮೇಲೆ ನಿಮ್ಗೆ ಏನು ಹೆಲ್ತ್ ಇಶ್ಯೂ, BP, ಅಸಿಡಿಟಿ, ಶುಗರ್, ಬೇರೆ ಯಾವ ಪ್ರಾಬ್ಲಮ್ಸ್ ಇದ್ರೇನು ಅವರು ಒಳ್ಳೆ ಅಡ್ವೈಸ್ ಕೊಡ್ತಾರೆ, ನೀವು ಏನು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅವ್ರ ಕೆಲಸನ ಮೆಚ್ಚಿ ಅವ್ರಿಗೆ ಹಾನರು ಮಾಡಿದ್ರು ಒಬ್ಬರು ಬಂದಿರೋ ಪೇಷೆಂಟು. ನೋಡಿ ಎಷ್ಟು ಹಂಬಲ್ ಆಗಿರುತ್ತೆ, ವೆರಿ 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 ನೈಸ್ ಪರ್ಸನ್ ಅವರು. ಖಂಡಿತವಾಗ್ಲೂ ನೀವು ಒಂದು ಸರಿ ಈ ಜಾಗಕ್ಕೆ ವಿಸಿಟ್ ಮಾಡಿ ನೋಡಿ ಹೆಂಗೆ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ. ಖುಷಿಯಾಗುತ್ತೆ ನಿಮಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.